ಸಖತ್ತಾಗಿ ಮಾಡ್ಯಾರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೇವಂತಿಗೆ ಫ್ಲವರಲ್ಲಿ ಎಷ್ಟು ಚಂದ ಮಾಡಿದ್ದಾರೆ. ಮೊಲ ಮಾಡಿದ್ದಾರೆ ಮರದಲ್ಲಿ. ಇಲ್ಲಿ ನೋಡಿ ಫಿಶ್, ನಿಮ್ಮ ಫೇವರೇಟ್. ಓಹೋ, ಫಿಶ್ ಇದೆ. ಈ ಕಡೆ ಬೋನ್ಸಾಯಿ ಇದೆ ನೋಡಿ. ಇವೆಲ್ಲ ಬೋನ್ಸಾಯಿ ಮರಣ. ಹೌದು, ಬೋನ್ಸಾಯಿ ಗಿಡಗಳು. ಡಾಲ್ಫಿನ್ ಚೆನ್ನಾಗಿ ಮಾಡಿದಾರಲ್ಲ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಏಕೆ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಬಂದಿರೋದು ಉದ್ಯಾನ ನಗರಿಯಾದ ಬ್ಯಾಂಗ್ಳೂರಿಗೆ ಯಾಕೆ ಬಂದಿದ್ದೀವಿ ಗೊತ್ತಾ? ಇಲ್ಲೊಂದು ಫ್ಲವರ್ ಶೋ ಆಗ್ತಿದೆ, ಅದಕ್ಕೋಸ್ಕರ ನಾವು ಬ್ಯಾಂಗ್ಳೂರಿಗೆ ಬಂದಿದ್ದೇವೆ. ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಕಬ್ಬನ್ ಪಾರ್ಕಲ್ಲಿ 10 ವರ್ಷ ಆದ ನಂತರ ಆಗ್ತಾ ಇದೆ. ನಮಗೂ ಎಕ್ಸೈಟ್ಮೆಂಟ್ ಇದೆ. ಯೂಶ್ವಲಿ ಲಾಲ್ಬಾಗಲ್ಲಿ ಏನಾಗುತ್ತೆ, ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ, ಗಣರಾಜ್ಯೋತ್ಸವ ಆಗಲಿ, ಫ್ಲವರ್ ಶೋಗಳು ಆಗ್ತಾ ಇರುತ್ತೆ. ಬಟ್ ಕಬ್ಬನ್ ಪಾರ್ಕಲ್ಲಿ ಹಾಗಲ್ಲ, 10 ವರ್ಷ ಆದಮೇಲೆ ಈ ವರ್ಷ ಆಗ್ತಾ ಇದೆ. ಅದನ್ನು ನೋಡುವ ಎಕ್ಸೈಟ್ಮೆಂಟ್ ನಮಗೂ ಇದೆ. ಬನ್ನಿ, ನಿಮಗೂ ತೋರಿಸ್ತೇವೆ. ಟಿಕೆಟ್ ಇದೆಯಾ? ಒಬ್ಬರಿಗೆ 30 ರೂಪೀಸ್ ಅಲ್ಲ? ಸಖತ್ತಿರಲ್ಲ. ಹಂಪಿದು ರಥದ್ದು ಮಾಡೆಲ್ ಮಾಡಿದ್ದಾರೆ. ಸಖತ್ತಾಗಿ ಮಾಡ್ಯಾರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಜನಸಾಗರ ನೋಡಿ. ಇವತ್ತು ವೀಕೆಂಡ್ ಇಲ್ಲ ಅಂದ್ರು ಎಷ್ಟು ಜನ ಇದ್ದಾರೆ. ಇಲ್ಲಿ ಪೈನಾಪಲ್ ಮಾಡಿದ್ದಾರೆ ನೋಡಿ ಮುಂದೆ. ಆ್ಯಪಲ್ ಎಲ್ಲಿದೆ? ಅಲ್ಲಿದೆ. ಆ್ಯಪಲ್, ಪೈನಾಪಲ್, ಬನಾನಾ, ಆರೆಂಜ್. ಇಲ್ಲಿ ನೋಡುವ, ಈ ಕಡೆ ಪಿಟೂನಿಯಾ ನೋಡು. ಇದೆಲ್ಲ ಕಲರ್ ಪಿಟೂನಿಯಾ. ಎಷ್ಟು ಕಲರ್ ಇದೆ ಪಿಟೂನಿಯಾದಲ್ಲಿ ನೋಡು. ಪಿಟೂನಿಯಾ ಆ ಕಡೆ ಜೀನ್ಯಾ ಇದೆ, ಆ ಕಡೆ ಗೊಂಡೆ ಹೂವಿದೆ. ಇಲ್ಲಿ ಸಿಕ್ಕಾಪಟ್ಟೆ ಹೂಗಳ ರಾಶಿನೇ ಇದೆ ಇಲ್ಲೆಲ್ಲ. ಇಲ್ಲಿ ಬೇರೆ ಇದೆ ನೋಡಿ. ಮತ್ತೆ ಝೀಜಿಯಾ ಅಂತೆ. ಈ ವಿಂಟರ್ ಬಂತು ಅಂದರೆ, ನವಂಬರ್, ಡಿಸೆಂಬರ್ ಹಾಗೂ ಫೆಬ್ರವರಿ ಬಂತು ಅಂದರೆ ಫ್ಲವರ್ಸ್ ಎಲ್ಲ ಅರಳುವಂಥ ಟೈಮು. ನೋಡಿ, ನನ್ನ ಹಿಂದೆ ನೋಡ್ಬೋದು ನೀವು, ಎಲ್ಲ ಫ್ಲವರ್ಗಳು. ಹಾಂ, ಇಲ್ಲಿ ಮತ್ತೆ ಬೇರೆ ಇದೆ, ಬನ್ನಿ. ಈ ಕಡೆ ಮಾರಿಗೋಲ್ಡ್. ಇದು ಚೆನ್ನಾಗಿದೆ ಅಲ್ಲ? ನಿಜವಾಗ್ಲೂ ಇದು ಸಕಲಾಗಿದೆ ನೋಡಿ. ಸೆಲೋಸಿಯಾ ಕಲರ್ ಇದೆ ಇದರಲ್ಲಿ. ವಾವ್, ಇಷ್ಟಾದ್ಮೇಲೆ ಇಲ್ಲಿ ನೋಡಿ ಸೂರ್ಯಕಾಂತಿ ಮಾಡಿದ್ದಾರೆ. ಎಲ್ಲಿ?
ಸೂರ್ಯಕಾಂತಿ ಮಾಡಿದ್ದಾರೆ. ಓಕೆ. ಸೇವಂತಿಗೆ ಫ್ಲವರಲ್ಲಿ ಎಷ್ಟು ಚಂದ ಮಾಡಿದ್ದಾರೆ. ಜನ ಜಾತ್ರೆ. ಇದು ಏನೋ ಹೆಸರು ಚೆನ್ನಾಗಿದೆ. ಏನಿದೆ? ಟೊರೋನಿಯಾ ಅಂತ. ಟೊರೋನಿಯಾ ಅಂತ. ಚೆನ್ನಾಗಿದೆ ಅಲ್ಲ, 2 ಕಲರ್. ಇದು ಡೇಲಿಯಾ ನೋಡು ಮುಂದೆದ್ದು. ಇದ್ರದ್ದು ಹೆಸರು ಹಾಕ್ಲಿಲ್ಲ ಅಲ್ಲ? ಇಲ್ಲ. ಇಲ್ಲಿ ಹಾಕಿದ್ದಾರೆ. ಸೆಲೋಸಿಯಾ ಪ್ಲುಮೋಸಾ ಅಂತ. ಸೆಲೋಸಿಯಾ ಪ್ಲುಮೋಸಾ. ಇವೆಲ್ಲ ಅವೇ ಇದಾವೆ ಮತ್ತೆ. ಸೇಮ್ ರಿಪೀಟ್. ಇಲ್ಲಿ ಝೀನಿಯಾ ಇದೆ. ಎಲ್ಲಿ ನೋಡಿದ್ರು ಫ್ಲವರ್ಗಳ ರಾಶಿನೇ ಅಲ್ವಾ? ನಿಜ, ಜನಗಳ ರಾಶಿ ಜೊತೆ ಜನಗಳ ರಾಶಿ ಮಧ್ಯೆ ಫ್ಲವರ್ಗಳ ರಾಶಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಲೈಫಲ್ಲಿ. ಲಾಲ್ಬಾಗಲ್ಲಿ ಪ್ರತಿ ಇಯರ್ ಆಗುತ್ತೆ ಮತ್ತೆ ಫ್ಲವರ್ ಶೋ ಅಂತ ನಾನು ನೋಡೇ ಇಲ್ಲ. ಆಕ್ಚುಲಿ ಲಾಲ್ಬಾಗಲ್ಲಿ ಏನಾಗುತ್ತೆ, ಸ್ವಾತಂತ್ರ್ಯ ದಿನಾಚರಣೆ ಮತ್ತೆ ಗಣರಾಜ್ಯೋತ್ಸವಕ್ಕೆ ಯೂಶುವಲಿ ಆಗುತ್ತೆ. ಬಟ್ ಕಬ್ಬನ್ ಪಾರ್ಕಲ್ಲಿ ಒಂದು 10 ಇಯರ್ಸ್ ಆದಮೇಲೆ ಈಗ ಫಸ್ಟ್ ಟೈಮ್ ಆಗ್ತಾ ಇರೋದು. 10 ಇಯರ್ಸ್ ಬಿಫೋರ್ ಆಗ್ತಾ ಇತ್ತಂತೆ, ಈಗ ಫಸ್ಟ್ ಟೈಮ್ ಆಗ್ತಾ ಇದೆ. ನಿಜ. ಇಲ್ಲಿ ಬಟರ್ಫ್ಲೈ ಇದೆ, ಬನ್ನಿ. ಓಹೋ, ಬಟರ್ಫ್ಲೈ ಮಾಡಿದ್ದಾರೆ. ಸೇವಂತಿಗೆಯನ್ನು ಯಾವ ತರ ಎಲ್ಲ ಬಳಸ್ಬೋದು ಅಂತ ಇಲ್ಲಿ ನೋಡ್ಬೋದು. ಸೂಪರ್ ಸೂಪರ್. ಇಲ್ಲಿ ಎಲಿಫೆಂಟ್ ಇದೆ. ನಮ್ಮ ಅಥರ್ವ ಮತ್ತೆ ಶ್ರೀನಿಕಾಂತ್ ಫೇವರೇಟ್. ಇದೆಲ್ಲ ಕಬ್ಬಿಣದಿಂದ ಮಾಡಿದ್ದಾರೆ. ಓಹೋ, ಆನೆ 2 ಇದೆ. 2 ಇದಾವೆ. ಹತ್ತೋಣ ಆಮೇಲೆ. ಹತ್ತೋಣ. ಚೆನ್ನಾಗಿದೆ. ನಮ್ಮ ಆನಂದ್ ಇಲ್ಲಲ್ಲ, ಅದಕ್ಕೆ ಆನಂದ್ ಅವ್ರು ಇಲ್ಲದರ. ಒಂದು ಆನಂದ, ಒಂದು ಕವಿತಾ. ಇದು ಆನಂದ, ಈ ಕಡೆದು ಕವಿತಾ. ಚೆನ್ನಾಗಿದೆ. ಮೊಲ ಇದೆ ನೋಡಿ. ಮೊಲ ಮಾಡಿದ್ದಾರೆ ಮರದಲ್ಲಿ. ಮುಂದೆ ಹೋಗೋಣ. ನೋಡೋಕೆ ತುಂಬಾ ಇದೆ ಇನ್ನು. ವೆಲ್ಕಮ್ ಟು ಕಬ್ಬನ್ ಪಾರ್ಕ್. ಖುಷಿ ಆಯ್ತಾ? ಸೂಪರ್ ಇದೆ, ಸೂಪರ್ ಇದೆ. ಇಲ್ಲಿ ನೋಡಿ ಫಿಶು, ನಿಮ್ಮ ಫೇವರೇಟ್. ಓಹೋ, ಫಿಶ್ ಇದೆ. ಕೋಳಿ ಮಾಡಿದ್ದಾರೆ. ನನ್ನ ಫೇವರೇಟ್. ಟ್ರ್ಯಾಕ್ಟರ್ ಮಾಡಿದ್ದಾರೆ ನೋಡು, ಅಲ್ವಾ? ಎಷ್ಟು ಚಂದ ಮಾಡಿದ್ದಾರೆ ನೋಡು. ರೈತರ ಆಸ್ತಿ. ರೈತ ದೇಶದ ಬೆನ್ನೆಲುಬು. ಟ್ರ್ಯಾಕ್ಟರ್ ಎಷ್ಟು ಚಂದ ಮಾಡಿದ್ದಾರೆ. ರೈತನ ಸ್ಟ್ಯಾಚು. ಇದೆಲ್ಲ ಕಳ್ಳಿ ಗಿಡಗಳು. ಇಲ್ಲಿ ಕೆಳಗಡೆ ಡಿಫ್ರೆಂಟ್ ವೆರೈಟಿ ಇದೆ. ಮೊದಲು ಈ ಕಬ್ಬನ್ ಪಾರ್ಕ್ನ ವಿಸ್ತೀರ್ಣ ಏನಿತ್ತಲ್ಲ 100 ಎಕರೆ ಅಷ್ಟಿತ್ತು.
ಬಟ್ ಈಗ ಅದರ ವಿಸ್ತೀರ್ಣ ಏನಾಗಿದೆಯಲ್ಲ 300 ಎಕರೆಯಷ್ಟು ವಿಸ್ತೀರ್ಣದಲ್ಲಿ ಈ ಕಬ್ಬನ್ ಪಾರ್ಕ್ ಹರಡ್ಕೊಂಡಿದೆ. ಅದು ನಮ್ಮ ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ಅಂದರೆ ಅದು ನಮಗೆ ಹೆಮ್ಮೆನೆ. ಯೂಶ್ವಲಿ ಬ್ಯಾಂಗ್ಳೂರಲ್ಲಿ ಏನಾಗುತ್ತೆ ಅಂದರೆ ಎಲ್ಲಿ ನೋಡಿದರೂ ನಾವು ಟ್ರಾಫಿಕನ್ನೇ ನೋಡ್ತೀವಿ. ಬಟ್ ಇಂಥ ಪ್ಲೇಸಿಗೆ ಬಂದಾಗ ನಮಗೆ ಖುಷಿಯಾಗುತ್ತೆ. ಇಂಥ ದೊಡ್ಡ ದೊಡ್ಡ ಮರಗಳು, ಈ ಉದ್ಯಾನವನ ಇರೋದು ಬೆಂಗಳೂರಿನ ಮಧ್ಯಭಾಗ ಅಂದರೆ ಹೃದಯ ಭಾಗದಲ್ಲೇ ಇದೆ. ಇಲ್ಲಿಂದ ವಿಧಾನಸೌಧಕ್ಕೂ ಸ್ವಲ್ಪನೇ ಒಂದು 1 ಕಿಲೋಮೀಟ್ರ್ ಅಷ್ಟು ದೂರ ಇದೆ. ಹಾಗೆಯೇ ಮೆಜೆಸ್ಟಿಕ್ ಬಸ್ ನಿಲ್ದಾಣನೂ ಹತ್ರನೇ ಇದೆ. ಒಂದು 5 ನಿಮಿಷದ ದಾರಿಯಲ್ಲೇ ನಾವು ಹೋಗಿ ಮುಟ್ತೀವಿ. ಈ ಕಡೆ ಬೋನ್ಸೈ ಇದೆ ನೋಡಿ. ಇವೆಲ್ಲ ಬೋನ್ಸಾಯಿ ಮರಣ? ಹೌದು, ಬೋನ್ಸೈ ಗಿಡಗಳಿದೆ, ಮರಗಳಿದೆ. ಎಷ್ಟು ವರ್ಷ ಆಗಿರ್ಬೋದು? ಏನು ಗೊತ್ತಿಲ್ಲ. 30 ವರ್ಷ 40 ವರ್ಷದೆಲ್ಲ ಇರುತ್ತೆ ಬೋನ್ಸೈ. ಹೌದಾ? ಹಾಂ. That's the same plant. Oh, ficus, yes. See how old that was. ಓಕೆ, ಇದು ಫೈಕಸ್ ಟ್ರೀ ಅಲ್ಲ, ಇದರದೇ ಮಿನಿಯೇಚರ್ ನೋಡಿ ಇಲ್ಲಿದೆ. How about those bigger ones? What are the starting prices? 30,000, 40,000. That's the price, is it? ಎಷ್ಟು ವರ್ಷದ ಗಿಡ ಇದೆ? 40-45 ವರ್ಷದಿದೆ. ಓಕೆ ಓಕೆ, 25 ವರ್ಷದ್ದು. ಇದು ಓಕೆ. ಈ ಗಿಡ ಏನಿದೆಯಲ್ಲ, ಡೋಂಟ್ ಟಚ್, 25 ವರ್ಷದ್ದು. ಆ ಕಡೆದು ಅದೊಂದು 15 ವರ್ಷ. 15. ನೈಸ್. ಚೆನ್ನಾಗಿದ್ದಾವೆ. ನರಿಬಾಲದ ತಾಳೆ. ಓಕೆ, ಆನೆ ತೊರಡು ಕಾಯಿ ಅಂತೆ. ಸಮುದ್ರ ಫಲ, ಹುಲಿ ತೊರಡು ಕಾಯಿ ಮರ, ಇಷ್ಟೆಲ್ಲ ಇದೆಲ್ಲ. ಮಲಬಾರ್ ಚೆಸ್ನಟ್ಸ್, ಸನ್ಯಾಸಿ ಬಕ್ರೆ. ಒಂದೊಂದಕ್ಕೆ ಒಂದೊಂದು ಹೆಸರಿದೆ. ಚೆನ್ನಾಗಿದೆ, ಸಖತ್ತಾಗಿದೆ. ನೋಡೇ ಇಲ್ಲ ನಾವು ಈ ಥರ ಕಾಯಿಗಳನ್ನು. ನಾಯಿನೂ ಬಂದಿದೆ ನೋಡಿ ಫ್ಲವರ್ ಶೋಗೆ. ಅದ್ಯಾವುದು? ರೆಕ್ಕೆಕಾಯಿ ಮರ ನೋಡು, ಕ್ಯಾರೋಬ್. ಕೇದಿಗೆ ಅಂತೆ. ಕೇದಿಗೆ ಆದರೆ ನೋಡಿದ್ದೀವಿ. ಎಲ್ಲಿದೆ ಕೇದಿಗೆ? ಅಲ್ಲಿದೆ ನೋಡಿ. ಓಕೆ ಓಕೆ, ಹಾಂ, ಕೇದಿಗೆ ಅಂತೆ. ಸುರ ಹೊನ್ನೆ. ಅದು ಮೇಲ್ಗಡೆದು ತಾಳೆ, ಬಿಸ್ಮಾರ್ಕ್ ತಾಳೆ, ಬಗಣಿ ಮರ ಅಂತೆ. ಏನೇನು ಇದಾವೆ ಹೆಸರು ಗೊತ್ತೇ ಇಲ್ಲ ಇವು ಅಲ್ವಾ? ನಾವು ನೋಡಿರೋದ ಮರಗಳನ್ನೆಲ್ಲ ನೋಡಿದ್ವಿ. ವೀರಗಾಸೆ, తీసుకో. ಇವೆಲ್ಲ ಇಲ್ಲಿ ಅಟ್ರಾಕ್ಷನ್ಸ್. ಡಾಲ್ಫಿನ್ ಚೆನ್ನಾಗಿ ಮಾಡಿದಾರಲ್ಲ. ಶಿಲಾಬಾಲಿಕೆಯ ಜೊತೆ 2 ಡಾಲ್ಫಿನ್ಗಳು. ಕರ್ನಾಟಕದ ಮ್ಯಾಪ್ ಇದೆ, ಬನ್ನಿ. ಹಾಂ, ಕರ್ನಾಟಕದ ಮ್ಯಾಪ್ ವಿತ್ ಕಾಳುಗಳು. ಓಕೆ, ಧಾನ್ಯಗಳಲ್ಲಿ ಮಾಡಿದ್ದಾರೆ. ಸ್ಕೆಚ್ ಮಾಡಿದ್ದಾರೆ ನೋಡಿ. ಇದು ಪೆನ್ ಅಲ್ವಾ? ನೀವು, ನಿಮ್ಮ ಹೆಸರು? ಮಜುಮ್ದಾರ್. ಹಾಂ, ಮಜುಮ್ದಾರ್. ಮಜುಮ್ದಾರ್. ತೆಂಗಿನ ಗರಿಯಲ್ಲೇ ಮಾಡಿದ್ದಾರೆ ಎಲ್ಲ. ಇದಾಗ್ಬೋದು ಅಲ್ಲಿ, ಆ ಕಡೆನೂ ಎಲ್ಲ ತೆಂಗಿನ ಗರಿ. ಸೂಪರ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಫ್ಲವರಿಂದ ನಮ್ಮ ಕರ್ನಾಟಕ.
ಹಾಗಲ್ಕಾಯಿ ತಿಂತೀಯ ನೀನು? ಬೇಡ ರೀ, ಇಲ್ಲ ಟೊಮೆಟೊ ತಿಂತೀನಿ. ಹಾಗಲ್ಕಾಯಿ ತಿಂತೀಯಾ? ಬಾ. ಹಾಗಲ್ಕಾಯಿ ಯಾವ ಥರ ಉಪಯೋಗಿಸ್ಬೋದು ನೋಡಿ, ಎಲಿಫೆಂಟು ಹಣ್ಣುಗಳಿಂದ ಮಾಡಿರೋದು. ತರಕಾರಿ ಎಲ್ಲ ಸೇರಿಸಿ ಒಂದು ಎಲಿಫೆಂಟ್ ಮಾಡಿದ್ದಾರೆ. ಪ್ರಭಾಕರ, ಹೇಗಿದೆ ಫ್ಲವರ್ ಶೋ? ಸಖತ್ತಾಗಿದೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಫ್ಲವರ್ ಶೋಗೆ. ಎಕ್ಸ್ಪೀರಿಯನ್ಸ್ ಹೇಗಿದೆ? ಸಖತ್ತಾಗಿದೆ. ಎಲ್ಲಿ ನೋಡಿದ್ರು ಹೂಗಳ ರಾಶಿನೇ ಇದೆ, ನೋಡಕ್ಕೆ ಖುಷಿ ಆಗುತ್ತೆ. ಜನ ಅಂದರೆ ಜನ ರಾಶಿ, ಫ್ಲವರ್ಗಳ ಮಧ್ಯೆ ಫ್ಲವರ್ಸು. ಫ್ಲವರ್ಸ್ ಹುಡುಕ್ತಾ ಇದೆಯಾ ನೀನು? ಇಲ್ಲ. ಇಲ್ಲಿ ಬಂದರೆ ನಿಮಗೆ ಕರ್ನಾಟಕ ಚಿತ್ರಕಲಾ ಪರಿಷತ್ತಿದ್ದು ಪೇಂಟಿಂಗ್ಸ್ಗಳೆಲ್ಲ ಕಾಣುತ್ತೆ ಒಳಗಡೆ. ಲೈವ್ ಪೋರ್ಟ್ರೇಟ್ ಮಾಡ್ತಾರೆ, ಕಾರ್ಟೂನ್ ಪೋರ್ಟ್ರೇಟ್ಸ್. ರಿಂಗ್ ಆಗ್ತಾ ಇದ್ದಾರೆ ಈಗ, ಅಣ್ಣ ಇಲ್ಲಲ್ಲ ಅದಕ್ಕೆ. ಚೆನ್ನಾಗಿದೆ ಅಲ್ಲ? ಲುಕ್ಸ್ ನೈಸ್ ಅಲ್ಲ ಆ ಕಡೆದು? This middle one is hers. ಓಕೆ ಓಕೆ Entire thing is made by her students. ಓಕೆ ಓಕೆ. Yesterday morning, 6 o'clock. ಓಕೆ. ಯುವರ್ ನೇಮ್? ಹರಿಣಿ. ನೈಸ್ ಟು ಮೀಟ್ ಯು. ಅಲ್ಲಿ ನೋಡಿ, UB ಸಿಟಿ ಹಿಂದ್ಗಡೆ ಪೆಂಟ್ ಹೌಸ್ ಇದೆ. ಯಾವುದಿದೆ? ಪೆಂಟ್ ಹೌಸ್. ಓಕೆ ಓಕೆ. ಮಾಲ್ ಮೇಲೆ, ಬಿಲ್ಡಿಂಗ್ ಮೇಲೆ ಮನೆ, ಪೆಂಟ್ ಹೌಸ್. ಇನ್ನೊಂದೇನು ಗೊತ್ತಾ, ಈ ಕಬ್ಬನ್ ಪಾರ್ಕ್ ಹತ್ರ ಎಲ್ಲ ತುಂಬ ಸರ್ಕಾರಿ ಕಚೇರಿಗಳಿದೆ ಅಲ್ಲ. ನಿಜ. ಇಲ್ಲಿ ಎದುರುಗಡೆ ಕೋರ್ಟ್ ಕಾಣುತ್ತೆ. ಇಲ್ಲಿ ಬಂದರೆ ನಿಮಗೆ ವಿವಿಧ ಮಳಿಗೆಗಳನ್ನು ನೋಡ್ಬೋದು. ಪರ್ಚೇಸ್ ಮಾಡಲಿಕ್ಕೆಲ್ಲ ಇಲ್ಲೆಲ್ಲ ಮಳಿಗೆಗಳದಾವೆ. ಆರ್ಕಿಡ್ ನೋಡ್ತೀಯಾ? ನೋಡಿ ಅಲ್ಲೇ ಇಟ್ಟು ನೋಡಿ. ಆರ್ಕಿಡ್ ಅದಕ್ಕೆ ಇದು ಬೇಕಂತಿಲ್ಲ, ಮಣ್ಣು ಬೇಕಂತಿಲ್ಲ, ಹಾಗೆ ಆಗ್ತದೆ. ಕ್ಯಾಕ್ಟಸ್ಗಳಿದೆ ಡಿಫ್ರೆಂಟ್. ಇದು ನೋಡಿ, ವಿಶೇಷ ಬಂಡಿ. ಎಲ್ಲರೂ ಸುತ್ತಾಡ್ಸಕ್ಕೆ. ಮನೆಗೆ ಒಯ್ಯಿರಿ. ಒಯ್ಯೋಣ ಚಾಸೋಸಕ್ಕೆ. ನೋಡಿ, ಕಾಶ್ಮೀರದ್ದು ಸ್ಟಾಲ್. ಇಳಕಲ್ ಸ್ಯಾರಿ, ನಮ್ಮ ಇಳಕಲಿನ ಸ್ಯಾರಿ ಇದೆ. ಉತ್ತರ ಕರ್ನಾಟಕದ ಫೇಮಸ್. ಹೌದು, GI ಟ್ಯಾಗ್ ಇರುವಂಥ ಸ್ಯಾರಿಗಳು. ಓಹೋ, ತಿನ್ನುವ ಮಳಿಗೆಗಳು. ನೋಡಿ, ಪುಳಿಯೋಗರೆ, ದಾವಣಗೆರೆ ಬೆಣ್ಣೆ ದೋಸೆ, ಮೈಸೂರು ಚಾಟ್ಸ್, ಎಲ್ಲ ಟೊಮೆಟೊ ಟೋಸ್ಟರು ಎಲ್ಲ ಇದೆ. ಈ ಕಡೆನೂ ಇದೆಲ್ಲ. ಇವತ್ತು ವೀಕೆಂಡ್ ಅಲ್ಲ ಅಂದ್ರೂ ಇಷ್ಟು ಜನ ಇದ್ದಾರೆ. ಆಲ್ಮೋಸ್ಟ್ ಫ್ರೈಡೇ ಈವ್ನಿಂಗ್ ಆಗ್ತಾ ಬಂತು, ಇನ್ನೇನಿದೆ ಈ ವೀಕೆಂಡೇ ಬೆಂಗಳೂರಿಯನ್ಸ್ಗೆ. ಆದ್ರೆ ನಾಳೆ ಎಷ್ಟಿರ್ಬೋದು? ನಾಳೆ ತುಂಬಾ ಅಂದ್ರೆ ತುಂಬಾ ರಶ್ ಆಗುತ್ತೆ. ನಾಳೆ ಇಲ್ಲಿ ಕಾಲಿಡಕ್ಕೂ ಕೂಡ ಜಾಗ ಇರಲ್ಲ ಅಲ್ವಾ? ಫಾರಿನರ್ಸು ಬಂದಿದ್ದಾರೆ. ಫ್ಲವರ್ ಮೇಳ ನಡೀತಾ ಇದೆಯಲ್ಲ, ಅದ್ರ ಜೊತೆಗೆ ಈವ್ನಿಂಗ್ ಆಗ್ತಿದ್ದಂಗೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಆ ಕಡೆ. ಈಗ ಸ್ಟಾರ್ಟ್ ಆಗಿದೆ ಅಲ್ವಾ? ಹೌದು. ಗಂಗಾಧರ ಶಂಕರ ಕರುಣಾಕರ
ಕಬ್ಬನ್ ಪಾರ್ಕಲ್ಲಿ ಪ್ರತಿಯೊಂದು ಮರದ ಮೇಲೂ ನೀವು ಸಂಖ್ಯೆಗಳನ್ನು ನೋಡ್ಬೋದು. ಇಲ್ಲಿ ನೋಡಿ 1634. ಹಾಗೆಯೇ 6000 ಮರಗಳು ಈ ಫುಲ್ಲು ಕಬ್ಬನ್ ಪಾರ್ಕಲ್ಲಿ ಇದೆ ಅಂತ ಹೇಳ್ತಾರೆ. ಒಂದು ಡಾಕ್ಯುಮೆಂಟ್ ಇದೆ, 6000ಕ್ಕಿಂತ ಮೇಲೇ ಇದೆ, ಅಷ್ಟು ಮರಗಳ ಸಂಖ್ಯೆ ಇದೆ ಇಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇರೋ ಫ್ಲವರ್ ಶೋನ. ಇದು ನವೆಂಬರ್ 27ಗೆ ಸ್ಟಾರ್ಟ್ ಆಗಿ ಡಿಸೆಂಬರ್ 7 ತನಕನೂ ಈ ಶೋ ನಡೀತಾ ಇದೆ. ಬೆಂಗಳೂರಲ್ಲಿ ಇಲ್ಲಿಯವರು ಯಾರಾದರೂ ಇದ್ದರೆ ನೋಡಿಲ್ಲ ಅಂದರೆ ಬಂದು ಖಂಡಿತವಾಗಿ ನೋಡಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲಿಗೆ ಹೋಗಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಮ್ಮ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬೈ ಬೈ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.